ಹೆಣ್ಣು ಮಕ್ಕಳನ್ನೆಲ್ಲ ಬರಕ್ಕೆ ಹೇಳ್ತಿದ್ದ. ಬರಕ್ಕೆ ಹೇಳಿ ಅವರಿಗೆ ಬಲಿ ರೂಪದಲ್ಲಿ ಬಲಿ ತೆಗೆಯೋದು, ಆ ಕುಂಬಳಕಾಯಿ ಕಡಿಯೋದು, ಕೋಳಿನ ಅವ್ರ ತಲೆ ಮೇಲೆ ಇಟ್ಟು ಕೋಳಿನ ಕಡಿತಿದ್ದ. ಆಕಾರದ ಮನೆಯನ್ನು ಕೋಳಿನ ಕೂಗಿಸಿ ಅದನ್ನು ರಕ್ತವನ್ನು ಹೆಣ್ಣು ಮಕ್ಕಳ ಬಾಯಿಗೆ ಹಾಕ್ತಿದ್ದ. ಕುಡಿ 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 ಅಂತ ಹಿಂಸೆಯನ್ನು ಮಾಡ್ತಿದ್ದ. ಜನ ಬಂದಂಗೂ ವರ್ಷಕ್ಕೆ ಹೆಸರಿರ್ತಾನೆ. ನನ್ನ ಹತ್ರ 48 MP ಗಳಿದ್ದಾರೆ, ನನ್ನ ಹತ್ರ MLAಗಳು ನಾನು ಹೇಳ್ದಂಗೆ ಇದ್ದಾರೆ, DK ಶಿವಕುಮಾರ್ ಮುಖ್ಯಮಂತ್ರಿಗಳು ನಾನು ಹೇಳ್ದಂಗೆ ಇದ್ದಾರೆ, ನಾನು ಫೋನ್ ಮಾಡಿದ್ರೆ ತಕ್ಷಣ ಫೋನ್ ಎತ್ತಾರೆ ಅಂತೇಳಿ ಜನಗಳಿಗೆಲ್ಲ ಭಯ ಹುಟ್ಟಿಸ್ತಾ ಇದ್ದಾರೆ. ನಿನಗೆ ಮಕ್ಕಳಾಗುತ್ತೆ, ಮಕ್ಕಳಾಗಂಗೆ ನಾನು ಮಾಡ್ತೀನಿ, ನಾಗರ ಕಲ್ಲು ಒಪ್ಪಿಸ್ಬೇಕಂತಾರೆ. ಸುಮ್ಮನೆ ಊರು ತುಂಬಲ್ಲ, ನಾನು ಅಲ್ಲಿ ಅನ್ನದಾನ ಕೊಡ್ತೀನಿ, ಇಲ್ಲಿ ಅನ್ನದಾನ ಕೊಡ್ತೀನಿ, ಸಿಮೆಂಟ್ ಎಲ್ಲ ಬೋಕಸ್ ಮಾಡ್ತಾರೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಅವನು ನನ್ನ ಮಗನ ಮೇಲೆ ಮೊಬೈಲಲ್ಲೆಲ್ಲ ಬಿಟ್ಟಿದ್ದಾನೆ. ಏನಂತ ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಧರ್ಮನಾಯಕರ ಮಗ ನನ್ನ ದೇವರ ಹೂಲಿಂದನೇ ಸತ್ತೋಗಿದೆ ಅಂತ ಹೇಳೇನೆ. ಅದಕ್ಕೆ ನನ್ನ ಸ್ನೇಹಿತರಾದ ಸುಮಾರು ಜನಗಳು ನನಗೆ ನಿನ್ನೆ ಮಧ್ಯಾಹ್ನ ಫೋನ್ ಮಾಡಿರ್ತಾರೆ. ಫೋನ್ ಮಾಡಿದಾಗ ನನಗೆ ಆ ದುಃಖ ತಡೆಯಲಾರದೆ ಸತೀಶ್ ಪಾತ್ರೆ ಮೇಲೆ ಯನ್ನಾಪುರ ಪೊಲೀಸ್ ಠಾಣೆಗೆ ಹೋಗಿ ಅವನ ಮೇಲೆ ದೂರು ನೀಡಿರ್ತೇನೆ. ಅದರ ಮೇಲೆ ಅವನ ಮೇಲೆ ನಾನು FIR ಮಾಡಿದ್ದೇನೆ. ಯಾಕಂದರೆ ನಾನು ಆ ದೇವಸ್ಥಾನದಲ್ಲಿ ಸುಮಾರು ಒಂದು 6 ರಿಂದ 7 ವರ್ಷ ಅಲ್ಲಿ ಉಪಾಧ್ಯಕ್ಷರಾಗಿ ನಾನು ಅಲ್ಲಿದ್ದೆ. ಇದ್ದಾಗ ಅವನು ತುಂಬ ಕಡೆ ದೇವರ ದರ್ಶನಕ್ಕೂ ಹೋಗ್ತಿದ್ದ. ಅದ್ರ ಮೇಲೆ ಭಾನುವಾರ ಅವನ ದೇವಸ್ಥಾನದಲ್ಲಿ ದರ್ಶನವೂ ಬರೆಸ್ತಿದ್ದ. ನಾವು ಅಲ್ಲಿ ಎಲ್ಲ ಕಮಿಟಿಯವರು ಇದ್ದಾಗ ನಮ್ಮ ಕಮಿಟಿಯಲ್ಲಿ ಆ ಕಮಿಟಿಯಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೆ. ಅವನು ಮಾಡುವ ವಿಚಾರಗಳನ್ನೆಲ್ಲ ನಮಗೆ ಆಗದಿದ್ದಾಗ ಅವನ ಹತ್ರ ನಾವು ಕೇಳ್ತೀವಿ, ಸತೀಶ್ ಅವರೇ, ಇದು ನೀವು ಮಾಡೋದು ಸರಿಯಲ್ಲ, ದೇವರ ಸ್ಥಾನದಲ್ಲಿ ದೇವರು ಹೇಗಿರುತ್ತೋ ಹಾಗೆ ನೀವಿರಬೇಕು, ನೀವು ಮಾಡುವ ಅವಿಚಾರಗಳು ನಮಗೆ ಸಹಿಸಲಾರದು ಅಂಥೇಳಿ ನಾವು ಅವನ ಹತ್ರ ಕೇಳಿದಾಗ ಸತೀಶ್ ಪಾತ್ರೆ ಏನು ಮಾಡ್ತಾನೆ ಅಂತ ಹೇಳಿದರೆ, ಹಾಗಾದರೆ ನೀನು ನನ್ನ ದೇವಸ್ಥಾನ ಬಿಟ್ಟು ಹೊರಗಡೆ ಹೋಗು ಅಂತ ಹೇಳಿರ್ತಾನೆ. ಆ ದೇವಸ್ಥಾನ ಬಿಟ್ಟು ಬಂದು ಒಂದು ವರ್ಷದ ಮೇಲೆ 1 ತಿಂಗಳಾಯಿತು. ದೇವಸ್ಥಾನ ಬಿಟ್ಟು ಬಂದಾಗ ನನ್ನ ಮಗನಿಗೆ ಹುಷಾರಿಲ್ಲದಾಗ ನಮ್ಮ ಮನೆಯವರು ಅವನ ದೇವಸ್ಥಾನಕ್ಕೆ ದೇವ್ರು ಕೇಳಕ್ಕಂತ ಹೋದರು. ದೇವ್ರು ಬಂದಾಗ ನನ್ನ ಮಗನಿಗೆ ಹುಷಾರಿಲ್ಲ ಮರೆ, ಏನು ಹಿಂಗೆ ಕಾಯಿಲೆ ಅಂತ ನಾವು ಅವನ ಹತ್ರ ದೇವ್ರು ಕೇಳಿದಾಗ, ನಿನ್ನ ಮಗನಿಗೆ ಕಾಯಿ ಹೋಗಿ ಹಣ್ಣಾಗಿದೆ, ನಿನ್ನ ಗಂಡ ನಮ್ಮ ದೇವಸ್ಥಾನಕ್ಕೆ ಮಾಡಿಕೊಡ್ತೀವಂತ ಹೇಳಿದ್ದ ಅಂತ ಹೇಳ್ದ. ಅದ್ರ ಮೇಲೆ ದೇವರ ಮೂರ್ತಿಯನ್ನು ಕೊಡ್ತೀನಂತ ಹೇಳಿದ್ದ ನಿನ್ನ ಗಂಡ ಅಂತ ಹೇಳ್ದ. ಅದನ್ನು ಸಹಿಸಲಾದೆ ನಾವು ಸೀದಾ ಮನೆಗೆ ಬಂದಿರ್ತೇವೆ. ಬಂದು ಮಣಿಪಾಲಲ್ಲಿ ನಮ್ಮ ಮಗ ತೀರ್ಕೊಂಡಿದ್ದಾಗ ನಾವು ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿರ್ತೇವೆ. ಹೋದಾಗ ಅಲ್ಲಿ ದೇವರು ನಿಮ್ಮ ಮನೆಗೆ ಒಬ್ಬ ಪಾತ್ರೆ ಬಂದಿದ್ನ ಅಂತ ದೇವರಲ್ಲಿ ನಮಗೆ ನುಡಿ ಬಂದಿತ್ತು. ನುಡಿ ಬಂದಾಗ ನಾವು ಹೌದು ಒಬ್ಬ ಪಾತ್ರೆ ಬಂದಿದ್ದ ಅಂತ ಹೇಳಿದ್ದು. ಯಾವ ಪಾತ್ರೆ ಬಂದಿದ್ದಾಗ ಸತೀಶ್ ಪಾತ್ರೆಗಳು ಬಂದಿದ್ರು ಅಂತ ಅಲ್ಲಿ ಹೇಳಿದಾಗ ನಾವು ಮತ್ತು ಆ ದೇವಸ್ಥಾನದವರು ಸತೀಶ್ ಪಾತ್ರೆನ ಆ ದೇವಸ್ಥಾನಕ್ಕೆ ಕರೆಸಿದ್ರು. ಅವನು ಆ ದೇವಸ್ಥಾನಕ್ಕೆ ಬಂದು ದೇವರು ಕೇಳುವಾಗ ಅವನೇ ಹೇಳಿದ್ದು, ನಾನು ಧರ್ಮನಾಯಕರಿಗೆ ಮಾಟ ಆಗಲಿ, ಮಂತ್ರ ಆಗಲಿ, ನಿಂಬೆಣ್ಣಾಗಲಿ, ಅಂತ್ರ ಆಗಲಿ ಯಾವುದೂ ಮಾಡಿಲ್ಲ ಅಂಥೇಳಿ ಅವನು ಆ ದೇವಸ್ಥಾನದಲ್ಲಿ ಕೈ ಹೊಡೆದು ಪ್ರಮಾಣ ಮಾಡಿ ಅವನ ಬಾಯಲ್ಲೇ ನಾನು ಧರ್ಮನಾಯಕರಿಗೆ ಮೋಸ ಮಾಡಿದರೆ ಇನ್ನೂ 5-6-7 ತಿಂಗಳ ಒಳಗೆ ನಾನು ಅಡಿ ಬೀಳಬೇಕು, ಇಲ್ಲ ನನಗೇನಾರು ಆಗಲೇಬೇಕಂತ ಅವನು ದೇವಸ್ಥಾನದಲ್ಲಿ ಹೇಳಿ ಬಂದನು. ನಮ್ಮ ಸೀತೂರು ಗ್ರಾಮಕ್ಕೆ ಬಂದು ಗ್ರಾಮಸ್ಥರ ಹತ್ರ ಎಲ್ಲರ ಹತ್ರನೂ ಧರ್ಮನಾಯಕರ ಮಗ ನನ್ನ ಹುಯಿಲು ಸಂಬಂಧದಿಂದನೇ ತೀರೋಗಿದ್ದು ಅಂತ ಹೇಳಿ ಎಲ್ಲರ ಹತ್ರನೂ ಹೇಳ್ತಾ ಬಂದಿದ್ದ. ಏನು ದೇವಸ್ಥಾನ ಮಾಡ್ತಿದ್ದ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳನ್ನೆಲ್ಲ ಬರಕ್ಕೆ ಹೇಳ್ತಿದ್ದ. ಬರಕ್ಕೆ ಹೇಳಿ ಅವರಿಗೆ ಬಲಿ ರೂಪದಲ್ಲಿ ಬಲಿ ತೆಗೆಯೋದು, ಆ ಕುಂಬಳಕಾಯಿ ಕಡಿಯೋದು, ಕೋಳಿನ ಅವ್ರ ತಲೆ ಮೇಲೆ ಇಟ್ಟು ಕೋಳಿನ ಕಡಿತಿದ್ದ. ಅದ್ರ ಮೇಲೆ ಬಲಿಗಳನ್ನು ತೆಗೆಯೋದೇನಂತೇಳಿ ಚರು ಮಾಡಿ ಅವರ ತಲೆಗೆಲ್ಲ ಸುತ್ತು ಬರೆಸಿ ಕೋಳಿನ ಆಕಾರದ ಮನೆಯನ್ನು ಕೋಳಿನ ಕೂಗಿಸಿ ಅದನ್ನು ರಕ್ತವನ್ನು ಹೆಣ್ಣು ಮಕ್ಕಳ ಬಾಯಿಗೆ ಹಾಕ್ತಿದ್ದ. ಕುಡಿ 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 ಅಂತ ಹಿಂಸೆಯನ್ನು ಮಾಡ್ತಿದ್ದ. ಅದನ್ನೆಲ್ಲ ನಾವು ಸಹಿಸದೆ ಅವನಿಗೆ ಜೋರು ಮಾಡಿದ್ದಾಗ ಅವನು ನನಗೆ ಕೊಲೆ ಬೆದರಿಕೆ ಕೊಟ್ಟಿರ್ತಾನೆ. ಏನು ಕೊಲೆ ಬೆದರಿಕೆ ಕೊಡ್ತಾನೆ ಅಂತ ಹೇಳಿದ್ರೆ, ನೀನು ನಮ್ಮ ದೇವಸ್ಥಾನದಿಂದ ಬಿಟ್ಟು ಹೋಗಿಬಿಟ್ಟು ನಿನ್ನ ಹಂಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನಿನಗೆ ತೊಂದರೆ ಮಾಡ್ತೀನಿ ಅಂತ ಹೇಳ್ದ. ಅವನು ಮತ್ತಿನ್ನೂ ಕೆಲ ಹೆಣ್ಮಕ್ಳನ್ನ ನಿಮ್ಮ ಮನೆಯಲ್ಲಿ ದೇವರನ್ನು ಕರ್ಕೊಂಡು ಹೋಗಲೇಬೇಕು ಅಂತಿದ್ದ. ಅವರು ಏನು ಮಾಡ್ತಿದ್ರು, ಭಯಪಟ್ಟು ಈ ದೇವರನ್ನು ಅವರ ಮನೆಗೆ ಕರ್ಕೊಂಡು ಹೋಗ್ತಿದ್ದ. ಅಲ್ಲಿ ಇವಳು ಪೂಜೆ ಮಾಡಿಸಿ ನಿಮಗೆ ಅಲ್ಲ ಸಲ್ಲದ ತೊಂದರೆ ಉಂಟಂತ ಹೇಳಿ 2 ಲಕ್ಷ, 1 ಲಕ್ಷ, 3 ಲಕ್ಷ, 5 ಲಕ್ಷ ತನಕ ದುಡ್ಡನ್ನು ತಗೊಂಡು ಹೋಗ್ತಿದ್ದ.
ಅದ್ರ ಮೇಲೆ ಒಂದು 3-4 ವರ್ಷ ಆದಮೇಲೆ ಅವನದು ಆಕಾರಗಳೆಲ್ಲ ಸತೀಶಂದು ಜಾಸ್ತಿ ಆಗ್ತಾ ಬಂದಾಗ ಗ್ರಾಮಸ್ಥರೆಲ್ಲ ನಾವು ಹೇಳಿದ್ ನೋಡಪ್ಪ ಈ ಥರ ಮಾಡಬೇಡ ಅಂತ ಹೇಳಿದಾಗ ನಿನ್ನ ಕೊಲೆ ಮಾಡ್ತೀನಿ ಅಂಥೇಳಿ ನಮಗೆ ಬೆದರಿಕೆಯನ್ನು ತೋರಿಸಿರ್ತಾನೆ. ಸುಮಾರು ಜನ ಕೇಳಿದರು, ಧರ್ಮನಾಯಕರೇ ಏನೀಗ ನೀವು ಉಪಾಧ್ಯಕ್ಷರಾಗಿದ್ದೀರಿ, ನಿಮ್ಮ ಪಾತ್ರಿಗಳು ಯಾಕೆ ಹೇಗೆ ಮಾಡ್ತಾರೆ ಅಂತ ಕೇಳಿದಾಗ ನಾವು ಸತೀಶನಿಗೆ ಜೋರು ಮಾಡಿದ್ದು, ನೋಡಪ್ಪ ಈ ಥರ ಎಲ್ಲ ಮಾಡಬೇಡ, ದೇವಸ್ಥಾನದಲ್ಲಿ ಯಾವ ಕ್ರಮಗಳನ್ನು ನೀನು ನಡೆಸ್ಕೊಂಡು ಹೋಗಬೇಕು ಆ ಕ್ರಮಗಳ ನಮ್ಮನ್ನೇ ನೀನು ನಡೆಸ್ಕೊಂಡು ಹೋಗಂತ ಅವನಿಗೆ ನಾವು ಬುದ್ಧಿವಾದ ಹೇಳಿದ್ದು. ಅವ ನಮ್ಮ ಮಾತು ಕೇಳ್ತಿರಲಿಲ್ಲ. ಅವನಿಗೆ ದುಡ್ಡು ಆದ ಮೇಲೆ ಅವನ ನೀತಿ ನಿಯತ್ತಗಳೇ ಬೇರೆ ಆಗಿತ್ತು. ನಮ್ಮ ಗ್ರಾಮದಲ್ಲಿ ಸೀತೂರು ಪಂಚಾಯತಿ ಗ್ರಾಮದಲ್ಲಿ ಯಾರಾದರೂ ಸತ್ತು ಹೋದರೆ ಅವನು ನೋಡು ನನ್ನ ದೇವರ ತೊಂದರೆ ಎಂದರೆ ಅವ ಸತ್ತಿದ್ದಾನೆ ಅಂತ ಊರು ಮನೆಯಲ್ಲೆಲ್ಲ ಹೇಳ್ತಾನೆ. ನೀವು ಆ ಕಮಿಟಿಲಿ ಇರಬೇಕಾದ್ರೆ ಎಷ್ಟು ವರ್ಷದಿಂದ ನೀವು ಆ ಕಮಿಟಿಲಿ ಇದ್ರಿ? ಒಂದು 5-6 ವರ್ಷ ಇದ್ದೆ. 6 ವರ್ಷ ಆಯ್ತು. ಎಷ್ಟು ಜನ ಇದ್ರಿ ನಿಮ್ಮ ಕಮಿಟಿಲಿ ಸರ್? ಒಂದು 20-25 ಜನ ಒಳಗಡೆ ಇದ್ವಿ. ಈಗಲೂ ಆ ಕಮಿಟಿ ಹಾಗೆ ಇದೆಯಾ ಅಥವಾ? ಇಲ್ಲ, ಕಮಿಟಿ ಎಲ್ಲರೂ ಬಿಟ್ಟೋದ್ರು, ಎಲ್ಲರೂ ಕಮಿಟಿಲಿ ಬಿಟ್ಟಾಗ ಈಗ ಯಾರು ಆ ಕಮಿಟಿಲಿ ಯಾರೂ ಇಲ್ಲ. ಯಾವ ಕಾರಣಕ್ಕೆ ಬಿಟ್ಟಿರ್ಬೋದು? ಯಾಕಂದರೆ ಲೆಕ್ಕಾಚಾರ ಕೇಳ್ತಾರೆ, ನಾನು ಮಾಡುವಂಥ ದುಡ್ಡು ಲೆಕ್ಕಾಚಾರ ಕೇಳ್ತಾರೆ. ಹಾಗೆ ಎಲ್ಲರೂ ನೀವು ದೇವಸ್ಥಾನಕ್ಕೆ ಬರಬೇಡಿ ಅಂತ ಎಲ್ಲರನ್ನೂ ದೂರ ಮಾಡಿ ಎಲ್ಲರನ್ನೂ ಬಿಡಿಸ್ಬಿಟ್ಟ. ಎಲ್ಲರೂ ದೇವಸ್ಥಾನದ ಹೊರಗಡೆ ಬಂದಿದ್ದಾರೆ. ಈ ಬಗ್ಗೆ ಮತ್ತೆ ಧ್ವನಿ ಎತ್ತಲಿಕ್ಕೆ ಯಾರು ಮುಂದೆ ಹೋಗಲಿಲ್ಲ. ಯಾರು ಮುಂದೋದ್ರು ನೀವು ಯಾರು ಬರಬೇಡ ಅಂತಾರೆ. ಫ್ಯಾಮಿಲಿಗಳನ್ನು ದೇವಸ್ಥಾನಕ್ಕೆ ಬರಬೇಡ ಅಂತಾನೆ. ಈ ಫ್ಯಾಮಿಲಿಗಳು ಯಾರೂ ಹೋಗೋದಿಲ್ಲ, ಅವನೊಬ್ಬನೇ ಇರೋದೀಗ ದೇವಸ್ಥಾನದಲ್ಲಿ. ಸೀತೂರಲ್ಲಿ 5 ಪಂಚಾಯತಿಗೆ ಉಂಟು. ನಮ್ಮ ಸೀತೂರು ಪಂಚಾಯತಿಗಳು 5 ಪಂಚಾಯತಿಯವರು ಗ್ರಾಮಸ್ಥರು ಯಾರು ಅವನ ದೇವಸ್ಥಾನಕ್ಕೆ ಯಾರೂ ಹೋಗೋದಿಲ್ಲ. ಗ್ರಾಮಸ್ಥರು ಯಾರೂ ಹೋಗೋದಿಲ್ಲ. ಹೊರಗಡೆ ನಮ್ಮ ದೇವಸ್ಥಾನಕ್ಕೆ ಚಿತ್ರದುರ್ಗ, ದಾವಣಗೆರೆ, ಬೆಂಗಳೂರು, ಗರ್ತಿಕೇರಿ, ಆಮೇಲೆ ಹಣಗೇರಿ ಕಟ್ಟೆ ಇದೆಲ್ಲ ಹೇಳ್ತಾರೆ, ಬರ್ತಾರೆ. ಗ್ರಾಮಸ್ಥರು ಯಾರೂ ಬರೋದು ಬೇಡ ಅಂತ ಅವನಲ್ಲಿ ನುಡಿ ಬರ್ತದೆ. ನುಡಿ ಬಂದಾಗ ಅವನು ಜನಗಳಿಗೆ ಏನು ಹೇಳ್ತಾನೆ, ನನ್ನ ಹತ್ರ 48 MP-ಗಳಿದ್ದಾರೆ, ನನ್ನ ಹತ್ರ MLA-ಗಳು ನಾನು ಹೇಳ್ದಂಗೆ ಇದ್ದಾರೆ, DK ಶಿವಕುಮಾರ್ ಮುಖ್ಯಮಂತ್ರಿಗಳು ನಾನು ಹೇಳ್ದಂಗೆ ಇದ್ದಾರೆ, ನಾನು ಫೋನ್ ಮಾಡಿದ್ರೆ ತಕ್ಷಣ ಫೋನ್ ಎತ್ತಾರೆ ಅಂತೇಳಿ ಜನಗಳಿಗೆಲ್ಲ ಭಯ ಹುಟ್ಟಿಸ್ತಾ ಇದ್ದಾನೆ. ಅವನ ಹತ್ರ ಒಂದು ಆ ದೇವ್ರನ್ನ ತಗೊಂಡು ಹೋಗ್ತಾನೆ ಊರಲ್ಲಿ ಹೋಗಿ, ನಾನು ನಿಮ್ಮ ಕುಟುಂಬ ನಿಮ್ಮ ಮನೆಯಲ್ಲಿ ದೇವರು ಬರಲೇಬೇಕು, ದೇವರು ಬಂದಾಗ ನಿಮಗೆಲ್ಲ ಸೌಕರ್ಯಗಳು ಚೆನ್ನಾಗಾಗುತ್ತೆ, ನೀವು ಪೂಜೆ ಮಾಡಿಸ್ಬೇಕು ಅಂಥೇಳಿ ಅವ್ರ ಹತ್ರ ಹಣ ವಸೂಲಿ ಮಾಡ್ತಾನೆ. ಅವನು ದೇವ್ರ ತಗೋತ ಒಂದು 6-7 ವರ್ಷ ಆಯ್ತು. ಈಗ ಒಂದು ಸರಿ ಅವರ ಕಾಲದಲ್ಲಿ ಬೆಳಗಿನ ಜಾವ ಒಂದು 4:15 ಗಂಟೆಗೆ ದೇವರಲ್ಲಿ ನುಡಿ ಬಂದಿತ್ತು ಕೋಲ ಕಟ್ಟೋರ ಹತ್ರ. ಅವ್ರೇನು ಹೇಳಿದ್ರು ಅಂತ ಹೇಳಿದ್ರೆ, ದರ್ಶನ ಬಂದ ಪಾತ್ರೆಗಳು ಕೋಲ ಕಟ್ಟಿದರು, ನೋಡಪ್ಪ ಸತೀಶ್ ಪಾತ್ರೆಗಳೇ, ನೀನು ನಿನ್ನ ದೇವರನ್ನು ಹೊರಗಡೆ ತಗೊಂಡು ಹೋಗಬಾರದು ಅಂತ ಹೇಳಿ ಅವರು ಕೋಲದವ್ರು ಹೇಳಿದಾಗ ಇವನು ಆ ವರ್ಷದಿಂದಲೇ ಆ ಕೋಲ ಕಟ್ಟೋರನ್ನು ಬಿಟ್ಟೀಗ ಬೇರೆಯವ್ರನ್ನ ವರ್ಷ ಮಾಡ್ತಾನೆ. ಯಾರಾದರೂ ಅಲ್ಲಿ ಹೋಗಲ್ಲ ಅಂತ ಹೇಳಿದ್ರೆ, ಏನಾರು ತೊಂದರೆ ಅಂತ ಹೋದರೆ, ನೀವು ನನಗೆ ಒಂದು ಗಂಗು ಸೇವೆ ಕೊಡಬೇಕು, 25,000 ಕೊಡಬೇಕು ಅಂತಾನೆ. ಸುಮ್ಮನೆ ಊರು ತುಂಬಲ್ಲ, ನಾನು ಅಲ್ಲಿ ಅನ್ನದಾನ ಕೊಡ್ತೀನಿ, ಇಲ್ಲ ಅನ್ನದಾನ ಕೊಡ್ತೀನಿ, ಸಿಮೆಂಟ್ ಎಲ್ಲ ಬೋಕಸ್ ಮಾಡ್ತಿದ್ದಾನೆ. ಕೋಲಕ್ಕೆ ಈಗ ದೇವ್ರು ಕೆಳಗೆ ಬಂದಿರ್ತಾರೆ. ಬಂದಾಗ ನನಗಿಂತ ಕಷ್ಟ ಉಂಟು, ಏನು ಮಾಡೋದಂತ ದೇವರಲ್ಲಿ ಕೇಳ್ತಾರೆ. ದೇವ್ರು ಕೇಳಿದಾಗ ಗಣ ಹೇಳುತ್ತೆ, ನೀನು 25,000 ಕೋಲ ಕೊಡಬೇಕು, ಕಲ್ ಕುಡ್ಕೊ ಅಂತಾರೆ. ಅವ್ರು ಆಯ್ತು ಕೊಡ್ತೀವಿ ಅಂತಾರೆ. ಅದೇ ನಮ್ಮನೆ 10-15 ಜನ ಕೇಳಿಕೆ 20,000-25,000 ರೂಪಾಯಿ ತಗೊತಾನೆ. ತಗೊಂಡು ಒಂದೇ ಕೋಲದಲ್ಲಿ 6-7 ದೇವ ಬರ್ಸ್ತಾನೆ. ಅದನ್ನು ಯಾರೂ ಕೇಳೋದಿಲ್ಲ. ನಮ್ಮ ಕನ್ನಡ ಜಿಲ್ಲೆಯಲ್ಲಿ ಆ ಥರ ದರ್ಶನ ಬರುವಂಥ ಒಂದು ಸಾಧ್ಯತೆ ಉಂಟ ಇಲ್ಲ, ಆ ಥರ ನಿಯಮ ಉಂಟ, ಅದನ್ನು ಜನಗಳು ಪಾಲಿಸ್ಬೇಕಷ್ಟೇ. ವರ್ಷಕ್ಕೊಂದು ಹೆಸರಿಡ್ತಾನೆ, ಜನ ಬಂದಂಗೂ ವರ್ಷಕ್ಕೊಂದು ಹೆಸರಿಡ್ತಾನೆ. ಆ ಪಂಚಮುಖಿ ಇಷ್ಟು ದುಡ್ಡು ಕೊಡಿ ಇದಕ್ಕಂತ. ಅವನು ಸತೀಶ್ ಪಾತ್ರೆ ಅದಾನಲ್ಲ, ಅವನು ವರ್ಷಕ್ಕೊಂದೊಂದು ದೇವ್ರ ಹೆಸರಿಡ್ತಾನೆ. ದೇವಸ್ಥಾನದಲ್ಲಿ 47-48 ನಾಗರ ಕಲ್ಲು ಹಾಕಿದ್ದಾನೆ. ಈಗ ಯಾರಿಗೆ ತೊಂದರೆಗೆ ಬಂದರೆ, ನೋಡಪ್ಪ ನಿನಗೆ ಮಕ್ಕಳಾಗುತ್ತೆ, ಮಕ್ಕಳಾಗಂಗೆ ನಾನು ಮಾಡ್ತೀನಿ, ನಾಗರ ಕಲ್ಲು ಒಪ್ಪಿಸ್ಬೇಕಂತಾನೆ. ಆ ನಾಗರ ಕಲ್ಲಿಗೆ ಒಂದು ಕಲ್ಲಿಗೆ 25,000-30,000 ತಗೊತಾನೆ. ಈ ಥರ ಮಾಡಿ ಜನಗಳಿಗೆ ಸುಲಿಗೆ ಮಾಡ್ತಾನೆ. ನಮ್ಮ ಸತೀಶ್ ಪಾತ್ರಿದು ಯಾವುದೋ ಸುಮಾರು ವರ್ಷಗಳ ಹಿಂದೆ ಬರಬೇಕಾಗಿದ್ದಂಥ ಇದು ಒಂದು ಪರಿಸ್ಥಿತಿಯನ್ನು ಈ ಚಾನಲರು ನೀವು ತಂದು ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಊರಿನ ಜನಗಳ ಪರವಾಗಿ ನಿಮಗೆ ವಂದನೆಗಳನ್ನು ನಾನು ತಿಳಿಸ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.